ಹಿಂಗಿದೆ. ಇದ್ರ ಮೇಲೆ ನಮ್ಮ ಡ್ರೈವರ್ ಓಡಿಸ್ತಾನ ಅನ್ನೋದೇ ಡೌಟು. ಇಲ್ಲಿ ಗಾಡಿ ಬರಬೇಕು, ಬರುತ್ತಾ ಅನ್ನೋದೇ ಇರೋದು. ಇವಾಗ ಬಂದ್ರೆ ಬರುತ್ತೆ, ಹೋದ್ರೆ ಹಾಕ್ಬೇಡಿ. ಹಾ, 4x4 ಬಂದಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 4x4 ಅಲ್ಲೇ ಬರ್ತಾ ಇದಾರೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಕ್ಯಾತನ್ ಮಕ್ಕಿ ಹಿಲ್ಸಿಗೆ ಬಂದಂಗೆ ನಿಂತಂಗೆ ಆಗಿದೆ ಇದು. ಇವಾಗ ನೋಡಿ ತೋರಿಸ್ತೀನಿ ಇವಾಗ ವ್ಯೂ. A few inches later. ಸ್ಟ್ರೈಟ್ ಹಾ, ಬೆಂಗಳೂರಿಂದ ಓಡ್ಕೊ ಬಂದಿರ್ತಾರೆ, ಸುತ್ತಾಗಿರ್ತಾರೆ ಪಾಪ ಅಂತ ನಾವು ಆ ಕಂತನಲ್ಲಿ ಕೊಟ್ಟಿಲ್ಲ, ಗಾಡಿ ಕೊಟ್ಟಿಲ್ಲ ಅಷ್ಟೇ. ಅಭಿಬ್ರೋನೇ ಇದಕ್ಕೆ ಓನರು. ಬೇರೆ ಡೆಸ್ಟಿನೇಷನ್ಗೆ ಹೋಗ್ಬೇಕಿತ್ತು ನಾವು, ಅದು ಮಿಸ್ ಆಯಿತು. ಹಂಗಾಗಿ ಈ ಜಾಗಕ್ಕೆ ಬಂದಿದ್ದೀವಿ. ಇದಂಗಿದೆ ಅಂತ ನೋಡಿದ್ವಿ. ಫುಲ್ಲು ಮಿಸ್ಟ್ ಬರ್ತಾ ಇದೆ, ಮಳೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಮಲ್ಕೊಳ್ಳೋಣ ಅಂತ ಇದೆಯಂತೆ. ಮಳೆ ಫಾಗು ಬರ್ತಾ ಇದೆ. ಥರ ಪ್ರೈವೇಟ್ ಪ್ರಾಪರ್ಟಿ ಇದು. ಇರೋದೇ ನಮ್ಮ ಅಭಿಬ್ರೋದೆ ಪ್ರಾಪರ್ಟಿ ಇದು. ಹಣ ಬಂದ ಯಾರು ಅಲ್ಲಿ ಫಾರೆಸ್ಟ್ DFOಗೆ RFOಗೆಲ್ಲ ಹಾಕೋದೆಲ್ಲ ಇಟ್ಕೋಬೇಡಿ. ಕಮೆಂಟ್ ಇದರಲ್ಲಿ ಪ್ರೈವೇಟ್ ಪ್ರಾಪರ್ಟಿ, ಆಮೇಲೆ ಗೌರ್ಮೆಂಟ್ ಬರುತ್ತೆ ಅಷ್ಟೇ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇದೇ ನಮ್ಮ ತೋಟಕ್ಕೆ ಬಂದು ಒಳ್ಳೆ ವ್ಯೂ ಅಲ್ಲಿ ಕ್ಯಾಂಪಿಂಗ್ ಮಾಡೋಣ ಅಂತಿದ್ದೀವಿ. ಮಳೆ ಬೇರೆ ಬರ್ತಾ ಇದೆ ನೋಡಿ ಹೆಂಗಿದೆ ವ್ಯೂ. ಹಾಂ, ಕ್ಯಾಂಪ್ ಈಗ ಫುಲ್ಲು ತಂದಿದ್ದೀವಿ ಸೆಟಪ್ಪು. ಮಲ್ಗೋದ್ರಿಂದ ಹಿಡಿದು ಎಲ್ಲದಕ್ಕೂ ಹಂಗೆ ಟೆಂಟ್ ಬೇರೆ ಹಾಕ್ತಾಯಿದ್ದೀವಿ. ಒಂದು ರಾತ್ರಿ ಎಂಥ ಮಳೆ ಬಂದ್ರೂ ಏನು ಆಗ್ತಾರೆ ಇರೋಕ್ಕೆ. ತುಂಬ ಮಳೆ ಬರ್ತಾ ಇದೆ, ಗೊತ್ತಾಗ್ತಾ ಇಲ್ಲ ಅಷ್ಟೇ ವಿಡಿಯೋದಲ್ಲಿ. ಒಂದು ರೇಂಜಿಗೆ ಟೆಂಟ್ ರೆಡಿಯಾಗಿದೆ. ನಮ್ಮದು ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ. ಇಷ್ಟೆಲ್ಲ ಕವರ್ ಆಗ್ತಾ ಇದೆ, ಫುಲ್ಲು ಫಾಗಿ ಆಗಿದೆ. ನಾವು ಕ್ಯಾಂಪ್ ಹಾಕಿದ್ದೀವಿ. ಸೊ ಮಳೆನೂ ಬರ್ತದೆ. ಯಾವ ರೇಂಜಿಗೆ ಈ ಥರ ಕಾಫಿ ತೋಟದಲ್ಲಿ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಥರ ಕ್ಯಾಂಪಿಂಗು. ಒಳ್ಳೆ ವ್ಯೂ ಇರೋಂಥದ್ದು ಇದು ಜಾಗ ಇದು. A few moments later. ಈಗ ನಮ್ಮ ಗಾಡಿನೂ ಬಂದಿದೆ ಕ್ಯಾಂಪಿಗೆ. ಹತ್ತು ನಿಮಿಷದಲ್ಲೇ ಫುಲ್ ಎಲ್ಲ ಕಂಪ್ಲೀಟ್ ಕತ್ಲಾಗ್ಬಿಟ್ಟಿದೆ. ಇದು ನಮ್ಮ ಟಾರ್ಕ್ ಯೂಸ್ ಮಾಡ್ತಿರೋಂಥದ್ದು. ಮಳೆ ಬಂದು ಫೈರ್ ಕ್ಯಾಂಪ್ ಹಾಕೋಣ ಅಂದರೆ ನೋಡಿ ಇಲ್ಲಿ ಮರನೇ ಕುಯ್ತಾ ಇದ್ದಾರೆ. ಇವನು ಈ ಮರಗಳನ್ನ ಹೊಡಿತಾ ಇದ್ದಾನೆ. ಮಗ ತರ್ಸ ಅಲ್ಲಲ್ಲಲ್ಲಲ್ಲಲ್ಲಲ್ಲ ತಗದಾಗ ಫೈರ್ ಕ್ಯಾಂಪಿಗೆ ಎಷ್ಟು ಕಷ್ಟ. ಅದರಲ್ಲೂ ಮಳೆ ಬಂದಿದೆ, ಮಳೆ ಬಂದು ಚಂಡಿಯಾಗಿ ಹೋಗಿದೆ. ಇವು ಹತ್ತುತ್ತಾ ಅನ್ನೋದೇ ಡೌಟು. ನೋಡೋಣ. ಈಗ ಅಲ್ಲೇ ಕೆಳಗಡೆ ಇಟ್ಕೊಂಡು ಹೊಡೀರಿ ಬ್ರೋ, ಕೆಳಗಡೆ. ಓಕೆ, ಫೈನಲ್ ಆಗಿ ವುಡ್ ಎಲ್ಲ ರೆಡಿ ಆಗಿದೆ. ಅಂತೂ ಇದು ಅಮೆಝಾನಲ್ಲಿ ತೊಗೊಂಡಿದ್ದು ಸ್ಟ್ಯಾಂಡ್ಲಿದು. ಒಂದು 700-800 ರೂಪಾಯಿ ಇರ್ಬೋದು. ವರ್ತ್. ನೀಟಾಗಿ ವುಡ್ ಎಲ್ಲ ಹೊಡಿ. ಇನ್ನೂ ಒಂದು 4-5 ಬೇಕು ನಮಗೆ. ಆದರೆ ಬಿಡು ಮಗ, ಸಾಕು, ಇದೇ ಸಾಕು ನಮಗೆ. ಬೇಜಾನ ಆಯಿತು. A few minutes later. ಸೊ ನಾನು ಇದೊಂದು ಹೊಸ ಲೈಟ್ ಪರ್ಚೇಸ್ ಮಾಡಿದ್ದೆ. ಇದು ನಂಗೆ ತುಂಬ ಇಷ್ಟ ಆಯ್ತು. ಒಂಥರ ಇದರಲ್ಲಿ ನಾವು ನೈಟ್ ಏನೋ ಒಂದು ಫ್ಲೇಮ್ ಇಟ್ಟು 6.5 hours later. ಬೆಳಿಗ್ಗೆ ಎದ್ದಾಗ ಯಾವ ರೇಂಜಿಗಿದೆ ಅಂದರೆ ನೋಡ್ಬೋದು. ಫುಲ್ಲು ಫಾಗ್ ಕವರ್ ಆಗಿ
ಮತ್ತೆ ಭೇಟಿಯಾಗೋಣ. ನಮಸ್ಕಾರ.